ಐ ಗೆಸ್ ವೆಲ್ಕಮ್ ಬ್ಯಾಕ್ ಟು another vlog. ಇವತ್ತೇನಪ್ಪ ಅಂದ್ರೆ ವೆಜ್ ಸ್ಯಾಂಡ್ವಿಚ್ ಮಾಡೋಣ ಅನ್ಕೊಂಡಿದೀನಿ. ಸೊ ಇವಾಗ ಚೀಸಿ ವೆಜ್ ಸ್ಯಾಂಡ್ವಿಚ್ ಮಾಡೋಣ ಅನ್ಕೊಂಡಿದೀನಿ. ಸೊ ಯಾವ ತರ ಮಾಡ್ತೀನಿ ಅಂತ ಒಂದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇವಾಗ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಪಾಸ್ತಾ ಅಲ್ಲಲ್ಲಿ ಸ್ಯಾಂಡ್ವಿಚ್ ಗೊತ್ತಿಲ್ಲ, ತಿಂದ ಮೇಲೆ ಗೊತ್ತಾಗುತ್ತೆ ಬಿಡು. ಹಾ, ಬೆದ್ದಾಕಿ ಬತ್ತ ನೋಡು, ಅದು ಚೀಸು ಅದು. ಹಾ ಅಪ್ಪ, ಮಾಡೋಣ ನಡಿ. ಈಗ ಸ್ಯಾಂಡ್ವಿಚ್ ಮಾಡಕ್ಕನಕ್ಕೆ ಫಸ್ಟ್ ಈರುಳ್ಳಿ ಹಾಕೋಬೇಕು, ಮತ್ತೆ ಕ್ಯಾಪ್ಸಿಕಮ್ಮು. ಸೊ ನಾನು 2 ಟೈಪ್ಸ್ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ, ರೆಡ್ ಅಂಡ್ ಯೆಲ್ಲೋ. ಸೊ ನಿಮ್ಗೆ ಬೇಕಾದ್ರೆ ಗ್ರೀನ್ ಹಾಕೋಬೇಕು ಅಂದ್ರೆ ಗ್ರೀನ್ ಹಾಕೋಬೋದು, ಯಾವುದೋ ಒಂದು ಕ್ಯಾಪ್ಸಿಕಮ್ಮು. ಮತ್ತೆ ಟೊಮೊಟೊ, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಚೀಸು. ಸೊ ಇವಾಗ ಸ್ಯಾಂಡ್ವಿಚ್ದು ಮಯೋನೀಸು, ಈಗ ಸ್ವಲ್ಪ ಪೆಪ್ಪರು, ಮತ್ತೆ ಚಿಲ್ಲಿ ಫ್ಲೇಕ್ಸ್ದು, ಮತ್ತೆ ಆರಿಗಾನೋ ಹಾಕಬೇಕು, ಸ್ವಲ್ಪ ಉಪ್ಪು. ಸೊ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಕಲ್ಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಸೊ ಇವಾಗ ನೋಡುವುದು ಕ್ಲೀನಾಗಿ ಮಿಕ್ಸ್ ಮಾಡಿದೆ. ಸೊ ಇವಾಗ ಇದಕ್ಕೆ ಸೈಡ್ 2 ಮಿನಿಟ್ಸ್ ಸೈಡ್ ಇಟ್ಬಿಟ್ಟು ಸೊ ಬ್ರೆಡ್ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಬ್ರೆಡ್ ತಗೊಂಡು ಬ್ರೆಡ್ ಮೇಲೆ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಿದು ಪಿಜ್ಜಾ ಸಾಸು, ಅದು ಹಾಕೋಬೇಕು ಹಿಂಗೆ. ಸೊ ಆ್ಯಕ್ಚುಲಿ 2 ಬ್ರೆಡ್ ತಗೊಂಡು 2 ಕಡೆನೂ ಹಾಕೋಬೇಕು, ಒಂದೇ ಕಡೆ ಅಲ್ಲ. ಸೊ ಅದನ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ತರ ಇವಾಗ ಕ್ಲೀನಾಗಿ 2 ಬ್ರೆಡ್ಗೆ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸಾಸ್ನ. ಸೊ ಅದ್ರ ಮೇಲೆ ಈಗ ನಂದಿನಿ ಇದು ಚೀಸ್ ಸ್ಲೈಸಸ್ನ ಹಾಕೋಬೇಕು, ಆ ಕಡೆ ಒಂದು ಈ ಕಡೆ ಒಂದು. ಸೊ ಇವಾಗ ಆ ಕಡೆ ಈ ಕಡೆ ಚೀಸ್ದು ಸ್ಲೈಸಸ್ ಹಾಕೊಂಡಿದ್ದೀನಿ. ಸೊ ಇವಾಗ ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಇವಾಗ ಇದನ್ನ ಅದ್ರ ಮೇಲೆ ಹಾಕೋಬೇಕು, ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಕೊಂಡು ಹಿಂಗೆ. ಸೊ 2ಕ್ಕೂ ಹಾಕೋಬೇಕು ಅದೇ ಥರ. ಸೊ ಈ ಥರ 2 ಕಡೆನೂ ಹಾಕೋಬೇಕು, ಒಂದು ಕಡೆ ಎಲ್ಲ 2 ಕಡೆನೂ ಹಾಕೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಒಂದು ಕಡೆ ಬೇಕಾದ್ರೆ ಹಾಕೊಂಡ್ರಿ, ತೊಂದರೆ ಏನಿಲ್ಲ. ಸೊ ನಾನು ಬೋತ್ ಸೈಡ್ ಹಾಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಅದ್ರ ಮೇಲೆ ಒಂದು ಜೋಡಿಸ್ಕೋಬೇಕು, ತೋರಿಸ್ತೀನಿ ಅದನ್ನು. ಸೊ ಅದನ್ನು ಈಗ ಒಂದ್ರ ಮೇಲೆ ಒಂದು ಕ್ಲೀನಾಗಿ ಈ ಥರ ಹಾಕೋಬೇಕು. ಓಕೆ, ಸೊ ಇದನ್ನ ಪ್ಯಾನ್ ಮೇಲೆ ಹಾಕೋಣ, ಅದನ್ನು ತೋರಿಸ್ತೀನಿ ಈಗ. ಸೊ ಇವಾಗ ಅದಕ್ಕೆ ಸ್ವಲ್ಪ ಬಟ್ರ ಯೂಸ್ ಮಾಡ್ತಾ ಇದ್ದೀನಿ, ಬಟ್ರ ಹಾಕೋದು ಕೆಳಗಡೆ. ಸೊ ಇವಾಗ ಇದನ್ನ ಅದ್ರ ಮೇಲೆ ಇಟ್ಬಿಡ್ಬೇಕು, ಕ್ಲೀನಾಗಿ ಇದಾಗ್ಲಿ. ಒಂದು 2 ಮಿನಿಟ್ಸ್ ಕುಕ್ ಆಗಲಿ ಒಂದು ಕಡೆ. ಮೇಲ್ಗಡೆ ಸ್ವಲ್ಪ ಬಟ್ರ್ ಹಾಕೊಂಡಿದ್ದೀನಿ. ಸೊ ಇದು ಇನ್ನೊಂದು ಕಡೆ ತಿರ್ಸ್ತಿರಲ್ಲ, ಆ ಟೈಮಲ್ಲಿ ಸ್ವಲ್ಪ ಬಟ್ರ್ ಹಾಕೋಬೇಕು. ಸೊ ಇವಾಗ ಇದನ್ನ ಇನ್ನೊಂದು ಕಡೆ ತಿರ್ಸ್ಕೋಬೇಕು. ಸ್ವಲ್ಪ ಆದಷ್ಟು ಕ್ಲೀನಾಗಿ ಈ ಥರ ನೋಡಿ ಕ್ರಿಸ್ಪಿ ಆಗಿರೋ ಥರ ಬೇಯಿಸ್ಕೋಬೇಕು. ಸೊ ಈ ಇನ್ನೊಂದು ಸೈಡ್ ಹಾಕಿದ್ದೀನಿ. ಇದನ್ನು ಒಂದು 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಸ್ಯಾಂಡ್ವಿಚ್ ರೆಡಿ ಇದ್ದಂಗೆ. ಸೊ ಅದನ್ನು ತಿಂದ್ಬಿಟ್ಟು ಯಾವ ಥರ ಐತೆ ಅಂತ ಹೇಳ್ತೀನಿ. ಸೊ ಫೈನಲಿ ಸ್ಯಾಂಡ್ವಿಚ್ ರೆಡಿ ಇದೆ. ಸೊ ಇವಾಗ ಕಟ್ ಮಾಡಿ ತಿಂದು ಹೇಳ್ತೀನಿ ಯಾವ ಥರ ಐತೆ ಅಂತ. ಸೊ ನಡೀಲಿ ನೋಡ್ಬೋದು ಹೆಂಗೈತೆ ಅಂತ. ಸೊ ತಿಂದ್ಬಿಟ್ಟು ಯಾವ ಥರ ಐತೆ ಅಂತ ಹೇಳ್ತೀನಿ ನಾನು.
ಹೆಂಗಿತ್ತು ಮನ್ವಿ? ಚೆನ್ನಾಗೈತಾ? ನಿನಗೆ ಇಷ್ಟ ಆಯ್ತೇನೆ? ಇಷ್ಟ ಆಯ್ತಾ ಇಲ್ಲ? ಚೆನ್ನಾಗೈತಾ? ಸೂಪರ್ ಆಗಿತ್ತಾ? ತಿನ್ನಕ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸರಿ ಮನೆ ಟ್ರೈ ಮಾಡಿ, ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದೇ ತರ ಕುಕಿಂಗ್ ವಿಡಿಯೋಸ್ ಆಗಿ ನನ್ನ ಅಕೌಂಟ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್. ಇದೇ ತರ ಸಪೋರ್ಟ್ ಬೇಕು. ಥ್ಯಾಂಕ್ ಯು.